ಈ Okay. ಲೋಕದಲ್ಲಿ ನಾವು ಜೀವಿಸುವಾಗ ನಾವು ದೇವರ ಯೋಜನೆಯ ಪ್ರಕಾರ ನಾವು ಈ ಲೋಕದಲ್ಲಿ ನಾವು ಜೀವಿಸುವಂತರಾಗಿದ್ದೇವೆ. ಯಾಕಂದ್ರೆ ದೇವರು ತಾನೇ ದೇವರ ಮಕ್ಕಳಾದ ನಮ್ಮನ್ನ ಆತನು ಯಾವ ರೀತಿಯಲ್ಲಿ ಪರಿಶುದ್ಧರಾಗಿ ಜೀವಿಸರೋ ಅದೇ ರೀತಿಯಲ್ಲಿ ನಾವು ಸಹ ಪರಿಶುದ್ಧರಾಗಿ ಜೀವಿಸಬೇಕು ಎಂಬುದಾಗಿ ದೇವರ ಒಂದು ಚಿತ್ತ ಆಗಿರುತ್ತೆ. ಆದ್ರಿಂದ ನಾವು ಈ ಲೋಕದಲ್ಲಿ ನಾವು ದೇವರ ಮಹಿಮೆಗೋಸ್ಕರ ನಾವು ಜೀವಿಸುವಾಗ ಈ ಲೋಕದಲ್ಲಿ ದೇವರು ತಾನೇ ನಮ್ಮನ್ನ ಕಾಯ್ದು ನಡೆಸುವಂತನಾಗಿದ್ದಾನೆ. ನಾವು ಅನೇಕ ವಿಷಯಗಳನ್ನ ಯೋಚಿಸುವಾಗ ನಾವು ಈ ಲೋಕದಲ್ಲಿ ಸಿಗುವಂತ ಅನೇಕ ಸ್ವಾತಂತ್ರ್ಯಗಳ ಅಥವಾ ಬಿಡುಗಡೆಯ ಬಗ್ಗೆ ನಾವು ಈ ಒಂದು ದಿನ ನಾವು ಅಭ್ಯಾಸ ಮಾಡುವವರಾಗೋಣ. ಹೌದು, ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ನಮ್ಮನ್ನ ಪಾಪದಿಂದ ಬಿಡಿಸಿ ನಮ್ಮನ್ನ ಸ್ವತಂತ್ರರಾಗಿ ಮಾಡಿದ್ದಾನೆ. ಆ ರೀತಿಯಾಗಿ ನಾವು ಈ ಲೋಕದಲ್ಲಿ ನಾವು ಜೀವಿಸುವಾಗ ಎರಡು ರೀತಿಯ ಲೋಕ ರೂಢಿಯಲ್ಲಿರುವಂತಹ ಸ್ವಾತಂತ್ರ್ಯನು ಸಹ ನಮಗೆ ದೇವರು ಕೊಟ್ಟಿದ್ದಾನೆ ಮತ್ತು ಆತ್ಮಿಕವಾಗಿ ಜೀವಿಸುವಂತಹ ಸ್ವಾತಂತ್ರ್ಯನು ಸಹ ದೇವರು ನಮಗೆ ಈ ಲೋಕದಲ್ಲಿ ಇಟ್ಟಿದ್ದಾನೆ. ಯಾಕೆಂದ್ರೆ ನಾವು ಈ ಲೋಕದಲ್ಲಿ ನೋಡುವಾಗ ನಮಗೆ ಸ್ವಾತಂತ್ರ್ಯ ಅಂತ ನಾವು ಯೋಚನೆ ಮಾಡುವಾಗ ದೇವರು ತಾನೇ ಆ ಇಸ್ರಾಯೇಲರಿಗೆ ಐಗುಪ್ತ ದೇಶದಿಂದ ಬಿಡುಗಡೆ ಕೊಟ್ಟದ್ದನ್ನು ನೋಡುತ್ತೇವೆ. ಅಲ್ಲಿ ಆ ಒಂದು ದೇವರು ನಮಗೆ ಆ ನೆನಪುಗಳ ಮೂಲಕ ಅದು ಸ್ವಾತಂತ್ರ್ಯವನ್ನ ನಮಗೆ ಕ್ರಿಸ್ತಿಯ ಜೀವಿತದಲ್ಲಿ ನಮಗೆ ಜೀವಿಸಬೇಕು ಎಂಬುದಾಗಿ ಮತ್ತು ಈ ಲೋಕದ ಒಂದು ಸ್ವಾತಂತ್ರ್ಯ ಅಂದ್ರೆ ನಾವು ಈಗ ತಾನೇ ಆಗಸ್ಟ್ 15ನೇ ತಾರೀಕು ನಮ್ಮ ದೇಶ ಅದು ಸ್ವಾತಂತ್ರ್ಯವನ್ನು ಪಡೆದುಕೊಂಡು ಆ ಒಂದು ಬ್ರಿಟಿಷರ ಆಳ್ವಿಕೆಯಿಂದ ತಾವು ಸ್ವಾತಂತ್ರ್ಯ ಹೊಂತು ಎಂಬುದಾಗಿ ನಾವು ನೋಡ್ತೀವಿ. ಅದು ಈ ಲೋಕದಲ್ಲಿ ಸಿಗುವಂತ ಒಂದು ಸ್ವಾತಂತ್ರ್ಯ ಆಗ್ಬೋದು. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದ ಆತನ ದಯೆಯಿಂದ ನಮಗೆ ಸಿಕ್ಕುವಂತ ಸ್ವಾತಂತ್ರ್ಯಗಳು ಯಾವುದು ಎಂಬುದಾಗಿ ನಾವು ಆತ್ಮಿಕವಾಗಿ ನಾವು ಅಭ್ಯಾಸ ಮಾಡುವುದಾದ್ರೆ ನಾವು ಈ ಒಂದು ವಾಕ್ಯಕ್ಕೆ ಅನುಗುಣವಾಗಿ ಒಂದು ವಾಕ್ಯವನ್ನ ಓದಿಕೊಳ್ಳೋಣ. 1 ಪೇತ್ರ 2ನೇ ಅಧ್ಯಾಯ 16ನೇ ವಚನವನ್ನ ನೋಡಿಕೊಳ್ಳೋಣ. 1 ಪೇತ್ರ 2ನೇ ಅಧ್ಯಾಯ 16ನೇ ವಚನ. ಸ್ವತಂತ್ರದಂತೆ ನಡೆದುಕೊಳ್ಳಿರಿ, ಆದರೆ ಕೆಟ್ಟತನವನ್ನು ಮಾಚುವುದಕ್ಕೆ ನಿಮ್ಮ ಸ್ವಾತಂತ್ರ್ಯವನ್ನ ಉಪಯೋಗಿಸಬೇಡಿರಿ. ಇಲ್ಲಿ ನಾವು ಕೆಟ್ಟತನದಿಂದ ಸ್ವಾತಂತ್ರ್ಯವನ್ನ ಹೊಂದಿ ದೇವರ ಮಹಿಮೆಗಾಗಿ ದೇವರನ್ನ ಘನಪಡಿಸಲಿಕ್ಕಾಗುವ ಹಾಗೆ ನಾವು ನಡೆಯಬೇಕು ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಾವು ನೋಡುವವರಾಗಿದ್ದೇವೆ. ಹೌದು, ನಾವೆಲ್ಲರೂ ಈ ಲೋಕದಲ್ಲಿ ನಡೆಯುವಾಗ ಒಳ್ಳೆಯ ನಡತೆಯಿಂದ ನಾವು ನಡೆಯಬೇಕು, ದೇವರ ಆಲೋಚನೆಯಂತೆ ನಡೆಯಬೇಕು ಎಂಬುದಾಗಿ ಅದು ದೇವರ ಚಿತ್ತವಾಗಿದೆ. ಆದರೆ ನಮ್ಮ ಚಿತ್ತ ಈ ಲೋಕದಲ್ಲಿ ಅನೇಕ ಚಂಚಲತೆಯಿಂದ ನಾವು ದೇವರನ್ನ ಪ್ರೀತಿಸದೆ ಆತನ ಮಾರ್ಗಗಳನ್ನ ಕೈಗೊಳ್ಳದೆ ನಾವೇನ್ ಮಾಡ್ತೇವೆ, ನಮ್ಮದೇ ಆದ ಈ ಲೋಕದ ಚಿಂತೆಯಲ್ಲಿ ನಾವು ನಡೆಯುವವರಾಗಿದ್ದೇವೆ. ಅದು ದೇವರ ಚಿತ್ತ ಅಲ್ಲ. ನಾವು ಒಳ್ಳೆಯ ನಡತೆಯಿಂದ ನಡೆದುಕೊಂಡು ದೇವರ ಚಿತ್ತದಂತೆ ನಡೆದುಕೊಳ್ಬೇಕೆಂಬುದಾಗಿ ನಾವು ದೇವರು ನಮ್ಮನ್ನ ಆರಿಸ್ಕೊಂಡಿದ್ದಾನೆ. ನಾವು ಅಂದ್ರೆ ಕೆಟ್ಟತನವನ್ನು ಎಲ್ಲವನ್ನ ನಾವು ಏನ್ ಮಾಡ್ಬೇಕು, ಇಲ್ಲಿ ಮರೆಮಾಚಬೇಕು. ಅದನ್ನ ಬಿಟ್ಟು ದೇವರ ಕೃಪೆಯಿಂದ ದೇವರು ನಮಗೆ ಕೊಟ್ಟಿರುವಂತ ಆಜ್ಞೆಗಳಿಂದ ಕೈಕೊಂಡು ನಡೆಯಬೇಕು. ಯಾಕಂದ್ರೆ ನಾವು ವಾಕ್ಯದಲ್ಲಿ ನೋಡುವವರಾಗಿದ್ದೇವೆ, ನಾವು ಸಹೋದರನ ಪ್ರೀತಿಸಿರಿ, ದೇವರಿಗೆ ಭಯಪಡಿರಿ, ಅರಸರನ್ನು ಸನ್ಮಾನಿಸಿರಿ. ನಾವು ಈ ಲೋಕದಲ್ಲಿ ಎಲ್ಲ ಕೆಟ್ಟತನವನ್ನ ಬಿಡಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಎಲ್ಲರನ್ನೂ ಸನ್ಮಾನಿಸಬೇಕು. ಅಂದ್ರೆ ದೇವರ ಮಕ್ಕಳಾದ ಅವರೆಲ್ಲರನ್ನ ನಾವು ಸನ್ಮಾನಿಸುತ್ತಾ ಅವರನ್ನ ಪ್ರೀತಿಸುತ್ತಾ ನಡೆಯುವುದಾದರೆ ನಾವು ಈ ಲೋಕದಲ್ಲಿ ದೇವರ ಚಿತ್ತದಂತೆ ನಡೆಯಬೇಕು. ಯಾಕಂದ್ರೆ ದೇವರ ಮಕ್ಕಳಾದ ನಾವುಗಳು ಕೆಟ್ಟತನದಿಂದ ಬಿಡುಗಡೆ ಹೊಂದಿ ಒಳ್ಳೆಯ ನಡವಳಿಕೆಯ ಜೀವಿತದಲ್ಲಿ ನಾವು ನಡೆಯಬೇಕು. ಆಗ ತಾನೇ ನಮ್ಮಲ್ಲಿರುವಂತಹ ಕೆಟ್ಟ ಜೀವಿತ ಅಂದ್ರೆ ಯಾವುದು, ನಮಗೆ ಪಾಪಾಧೀನವಾದ ಸ್ವಭಾವನ ನಾವು ಈ ಲೋಕವನ್ನು ಹೊಂದಿದ್ದೇವೆ. ಮನುಷ್ಯರಾದ ನಾವು ಅನೇಕ ಪಾಪಗಳನ್ನು ನಾವು ಈ ಲೋಕದಲ್ಲಿ ನಮ್ಮ ಶರೀರದಲ್ಲಿ ನಾವು ಆಲೋಚನೆ, ನಮ್ಮ ಯೋಜನೆ ಆಗ್ಬೋದು, ನಮ್ಮ ಆಲೋಚನೆ ಆಗ್ಬೋದು, ಎಲ್ಲವೂ ಸಹ ಕೆಲವು ದೇವರನ್ನ ಅರಿಯದೇ ಇದ್ದಾಗ
ನಮ್ಮ ಜೀವಿತವೆಲ್ಲ ಪಾಪಾದಿನ ಸ್ವಭಾವದಲ್ಲಿ ನಾವು ಕೆಟ್ಟದಲ್ಲಿ ನಾವು ಜೀವಿಸ್ತಾ ಇರ್ತೇವೆ. ಆ ಕೆಟ್ಟ ಜೀವಿತದಲ್ಲಿ ಜೀವಿಸುವಾಗ ನಾವು ಕರ್ತನಾದ ಯೇಸು ಕ್ರಿಸ್ತನ ಕಂಡುಕೊಂಡ್ಮೇಲೆ ನಾವು ಎಲ್ಲ ಕೆಟ್ಟತನದಿಂದ ನಾವು ಏನಂತೆ ಸ್ವಾತಂತ್ರ್ಯವನ್ನ ನಾವು ಅದರಿಂದ ಮುಕ್ತಿಯನ್ನ ನಾವು ಹೊಂದ್ಕೊಳ್ತೇವೆ. ಆದ್ರೆ ಸೈತಾನನು ಸಹ ನಮ್ಗೇನ್ ಮಾಡ್ತಾನೆ, ಪದೇ 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 ನಮ್ಮನ್ನ ಆತನು ಪಾಪದಲ್ಲಿ ಕೆಟ್ಟತನಲ್ಲಿ ಸಿಕ್ಕುವಂತೆ ಆತನು ನಮ್ಗೆ ಆಲೋಚನೆಯನ್ನ ಕೊಡ್ತಾನೆ. ಆದ್ರೆ ದೇವರ ಕೃಪೆಯಿಂದ ದೇವರ ಮಕ್ಕಳಾದ ನಾವು ನಿಜವಾಗ್ಲೂ ಸಹ ದೇವರನ್ನ ನಂಬಿಕೊಂಡೇ ನಾವು ಜೀವಿಸುವಾದ್ರೆ ನಮ್ಮೆಲ್ಲರ ದ್ರೋಹಗಳು ಆತನ ಪರಿಶುದ್ಧವಾದ ರಕ್ತದಿಂದ ನಮ್ಮ ತೊಳೆದುಕೊಂಡು ನಮ್ಮ ಪಾಪಗಳೆಲ್ಲ ಎಲ್ಲ ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ಹೊರಟು ಹೋಗಿ ನಾವು ನಮ್ಮ ಶರೀರದಲ್ಲಿ ನೂತನ ಸ್ವಭಾವವನ್ನ ಹೊಂದಿ ದೇವರ ಮಹಿಮೆಗಾಗಿ ನಾವು ಈ ಲೋಕದಲ್ಲಿ ಜೀವಿಸಬೇಕು ಎಂಬುದಾಗಿ ದೇವರ ಚಿತ್ತವಾಗಿದೆ. ಹೌದು, ನಾವು ಕೆಟ್ಟತನದಿಂದ ಸ್ವಾತಂತ್ರ್ಯ ಹೊಂದಿ ದೇವರ ಒಳ್ಳೆಯ ನಡತೆಗಳನ್ನ ನಾವು ಈ ಲೋಕದಲ್ಲಿ ಆತನು ನಮಗೋಸ್ಕರ ಎಷ್ಟೋ ಬಾಧೆಯನ್ನು ಅನುಭವಿಸ್ತಾನೆ. ಆತನು ಯಾಕೆ ಆತನ ಬಾಧೆಯನ್ನು ಅನುಭವಿಸ್ತೋ, ಹಿಂಸೆಯನ್ನ ಅನುಭವಿಸ್ತನೋ, ಬಾಧೆಯನ್ನು ಅನುಭವಿಸುವಾಗ ಆತನು ನಮ್ಮ ಪಾಪಗಳನ್ನ ಬಿಡಿಸೋದಕ್ಕೋಸ್ಕರ, ನಮ್ಮ ಕೆಟ್ಟತನದಿಂದ ಬಿಡಿಸಿ ನಾವು ಈ ಲೋಕದಲ್ಲಿ ಪರಿಶುದ್ಧರಾಗಿ ಸ್ವತಂತ್ರರಾಗಿ ಜೀವಿಸ್ಬೇಕು ಎಂಬುದಾಗಿ ಆತನು ಅನೇಕ ಹಿಂಸೆಗಳನ್ನ ನಮ್ಮ ಪರವಾಗಿ ಆತನು ಅನುಭವಿಸ್ತಾನೆ ಎಂಬುದಾಗಿ ನೋಡ್ತೀವಿ. ಹೌದು, ನಾವು ಅನೇಕ ಪಾಪಗಳನ್ನ ನಾವು ಈ ಲೋಕದಲ್ಲಿ ನಾವು ಮುಚ್ಚಿಕೊಂಡು ದೇವರನ್ನ ಮಹಿಮೆ ಪಡಿಸೋದಕ್ಕೆ ಸಾಧ್ಯವಿಲ್ಲ. ನಾವು ಪರಿಶುದ್ಧರಾಗಿ ಜೀವಿಸಿದಾಗ ಮಾತ್ರ ದೇವರು ನಮ್ಮನ್ನ ಆತನ ಕೃಪೆಗೆ ತಕ್ಕ ಹಾಗೆ ನಮ್ಮನ್ನ ಆತನು ನಡೆಸುವಂತನಾಗಿದ್ದಾನೆ. ಆದ್ರಿಂದ ನಾವು ಈ ಲೋಕದಲ್ಲಿ ಪಾಪವನ್ನ ಮುಚ್ಚಿಕೊಳ್ಳದೆ, ಉದಾಹರಣೆಗೆ ನೋಡುವಾಗ ಆದಾಮನವಳು ಪಾಪ ಮಾಡಿ ಪಾಪದ ದೇಹವನ್ನ ಅವ್ರು ಏನ್ ಮಾಡಿದ್ರು, ಮುಚ್ಕೊಳ್ಳಕ್ಕೆ ಪ್ರಯತ್ನ ಪಟ್ರು. ಆದ್ರೆ ಆ ಹೋಗಿ ದೇವರ ಶಬ್ದವನ್ನ ಕೇಳಿ ಅವ್ರೇನ್ ಮಾಡ್ತಾರೆ, ಒಂದು ಮರದ ಹಿಂಭಾಗದಲ್ಲಿ ಅವರು ಮರೆಮಾಚ್ಕೊಳ್ಳೋದನ್ನ ನೋಡ್ತೀವಿ. ಈ ಲೋಕದಲ್ಲಿ ಎಲ್ಲರೂ ಪಾಪವನ್ನ ಮಾಡಿದ್ದೇವೆ. ಆ ಪಾಪದಿಂದ ಬಿಡಿಸೋದಕ್ಕೋಸ್ಕರ ಆತನ ಏನ್ ಮಾಡ್ತಾನೆ, ತನ್ನ ಮಗನಾದ ಯೇಸು ಕ್ರಿಸ್ತನೇ ನಾವು ಈ ಲೋಕ ಕಳಿಸಿಕೊಡೋದ್ರ ಮೂಲಕ ಆತನ ಪರಿಶುದ್ಧವಾದ ರಕ್ತದಿಂದ ನಮ್ಮನ್ನ ತೊಳೆದುಕೊಂಡು ಎಲ್ಲ ಕೆಟ್ಟತನದಿಂದ ನಮ್ಮನ್ನ ಬಿಡಿಸಿ ನಮ್ಮನ್ನ ನೂತನ ಸ್ವಭಾವವಾಗಿ ಆತನು ನಮ್ಮನ್ನ ಮಾಡುವವನಾಗಿದ್ದಾನೆ. ಆದ್ರೆ ನಾವು ಪಾಪವನ್ನ ಎಂದಿಗೂ ಸಹ ಮುಚ್ಚಿಕೊಳ್ಳಬಾರದು. ಏಕೆಂದ್ರೆ ನಾವು ಪಾಪ ನಮ್ಮನ್ನ ಅದು ಕೆಟ್ಟತನಕ್ಕೆ ನಡೆಸುವಂತದ್ದಾಗಿದೆ. ಪಾಪ ನಮ್ಮನ್ನ ಇನ್ನೂ ಸಹ ದೇವರನ್ನ ಹರಿಯದೆ ಇರುವಂತ ಸ್ಥಿತಿಗೆ ನಮ್ಮನ್ನ ತೆಗೆದುಕೊಂಡು ಹೋಗುವಂತದ್ದಾಗಿದೆ. ಆದ್ರಿಂದ ನಮ್ಮ ದ್ರೋಹಗಳು, ನಮ್ಮ ಪಾಪಗಳು ಅದನ್ನ ಎಲ್ಲವನ್ನ ಶಿಲುಬೆ ಮೇಲೆ ಜೇಡುದು ಇಲ್ಲದ ಹಾಗೆ ಮಾಡಿರುವುದಾಗೋದ್ರಿಂದ ನಾವ್ ಎಲ್ಲ ಕೆಟ್ಟ ಕೆಲಸಗಳನ್ನ, ಕೆಟ್ಟ ಕಾರ್ಯಗಳನ್ನ, ನಮ್ಮ ಬಾಯಿಯಿಂದ ಹೊರಡುವಂತ ಎಲ್ಲ ಮಾತುಗಳನ್ನ ನಾವು ಬಿಟ್ಟು ದೇವರ ಮಹಿಮೆಗಾಗಿ ನಾವು ಈ ಲೋಕದಲ್ಲಿ ಜೀವಿಸ್ಬೇಕು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಹೌದು, ದೇವರಿಗೆ ನಾವು ನಮ್ಮ ಮನಸ್ಸಿನಲ್ಲಿ ಆಗುವಂತ ಯೋಜನೆಗಳು ಏನು ಎಂಬುದಾಗಿ ನೋಡುವಾಗ ಅನನ್ಯ ಮತ್ತು ಸಫರಳ ಬಗ್ಗೆ ನಾವು ನೋಡ್ತೇವೆ. ಅಲ್ಲಿ ಅನನ್ಯ ಮತ್ತು ಸಫರಳು ಏನ್ ಮಾಡ್ತಾರೆ, ಅವರು ತಮ್ಮ ಒಂದು ಯೋಚನೆಯನ್ನ ಮಾಡ್ಕೊಳ್ತಾರೆ. ಹೌದು, ಅವರ ಒಂದು ಆಸ್ತಿ, ಅದು ಅವರಲ್ಲಿ ಇರುವಂತಹ ಒಂದು ವಸ್ತು. ಆದ್ರೆ ಅವರ ಮನಸ್ಸಿನಲ್ಲಿ ಏನಾಗ್ತದೆ, ನಾವು ಎಲ್ಲವನ್ನ ದೇವರಿಗೆ ಕೊಡಬೇಕು ಎಂಬುದಾಗಿ ಅವ್ರ ಮನಸ್ಸಿನಲ್ಲಿ ಆಲೋಚನೆ ಮಾಡೋ ಸಹ ಸೈತಾನನು ಅವ್ರನ್ನ ಪಾಪದಲ್ಲಿ ಅವ್ರು ಏನ್ ಮಾಡ್ತಾರೆ, ಅವನನ್ನ ಒಳಗಪಡಿಸ್ತಾರೆ. ಆ ಒಳಪಡಿಸಿದಾಗ ಅವರು ಒಂದು ಸ್ವಲ್ಪ ಭಾಗವನ್ನ ಮುಚ್ಚಿಟ್ಟುಕೊಂಡು ಅವ್ರೇನ್ ಮಾಡ್ತಾರೆ, ದೇವರ ಕೋಪಕ್ಕೆ ಅವ್ರಿಗೆ ಶಾಪವನ್ನ ಅವರು ಅನುಭವಿಸುವಂತರಾಗಿದ್ದಾರೆ. ಆದ್ರಿಂದ ನಮ್ಮ ಆಲೋಚನೆ ಬೇರೆ, ನಾವು ಯಾರಿಗೂ ತಿಳಿಯೋದಿಲ್ಲ. ಈ ಲೋಕದಲ್ಲಿ ನಾವು ಯಾವುದೇ ಪಾಪ ಮಾಡಿದ್ರು ಸಹ ಯಾರಿಗೂ ಗೊತ್ತಾಗೋದಿಲ್ಲ ಎಂಬುದಾಗಿ ನಮ್ಮ ಯೋಚನೆ ಇರ್ತದೆ. ಆದ್ರೆ ಎಲ್ಲವನ್ನ ತಿಳಿದಾತನು ದೇವರು ನಮ್ಮ ಹೃದಯವನ್ನ ಪರಿಶೋಧಿಸುವನಾಗಿದ್ದಾನೆ. ಅವರು ನಿಜವಾಗ್ಲೂ ಸಹ ಅವರಿರುವಂತ ಆಸ್ತಿಯನ್ನ ಮಾರಿ ಕೊಡಬೇಕೆಂಬುದಾಗಿ ಯೋಚನೆ ಮಾಡಿದ್ರು ಸಹ, ಆದ್ರೆ ಅವರು ತಮ್ಮ ಯಾವುದೋ ಒಂದು ಸ್ವಲ್ಪ ಭಾಗ ಪಾಪದ ಜೀವಿತದಲ್ಲಿ ಅವ್ರು ಇರುವಾಗ ಸೈತಾನನ ಕುಯುಕ್ತಿಯಿಂದ ಅದನ್ನ ಏನ್ ಮಾಡ್ತಾರೆ, ಅವರು ಆ ಒಂದು ಸ್ವಲ್ಪ ಭಾಗವನ್ನ ಮುಚ್ಚಿಟ್ಟುಕೊಂಡು ಅವರು ದೇವರ ಒಂದು ಕೋಪಕ್ಕೆ ಗುರಿಯಾಗ್ತಾರೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಈ ರೀತಿ ನಮ್ಮ ನಡವಳಿಕೆ ನಾವು ಯಾವ ರೀತಿಯಲ್ಲಿ ಸ್ವತಂತ್ರರಾಗಿ ಲೋಕದಲ್ಲಿ ನಾವು ಜೀವಿಸಬೇಕು, ಎಲ್ಲ ಕೆಟ್ಟತನವನ್ನು ಬಿಟ್ಟು
ದೇವರ ಮಹಿಮೆಗಾಗಿ ಯೋಗ್ಯವಾದ ರೀತಿಯಲ್ಲಿ ನಾವು ಜೀವಿಸುವುದೇ ಆದರೆ ದೇವರು ತಾನೇ ನಮ್ಮನ್ನ ಎಲ್ಲ ಸಕಲ ಐಶ್ವರ್ಯಗಳಿಗೆ ತಕ್ಕ ಹಾಗೆ ನಮ್ಮನ್ನ ಆತನು ತುಂಬಿಸಿ ಈ ಲೋಕದಲ್ಲಿ ಶಾಶ್ವತವಾದಂತ ಸಿಗುವಂತ ಆ ನಿರೀಕ್ಷೆಯನ್ನು ನಾವು ಏನು ಇಟ್ಕೊಂಡಿದ್ದೇವೆ, ದೇವರು ನಮಗೆ ಆ ಪರಲೋಕ ಸಂಸ್ಥಾನದಲ್ಲಿ ಆತನ ಭವ್ಯವಾದ ಬಿಡಾರಗಳನ್ನ ಆತನು ಸಿದ್ಧ ಮಾಡ್ತಾ ಇದ್ದಾನೆ. ಹೌದು, ಆ ಭವ್ಯವಾದ ಬಿಡಾರದಲ್ಲಿ ನಾವು ಜೀವಿಸ್ಬೇಕು ಎಂಬುದಾಗಿ, ಆತನ ಜೊತೆಯಲ್ಲಿ ನಾವು ಇರಬೇಕು ಎಂಬುದಾಗಿ ನಾವು ನೋಡುವಾಗ ಎಲ್ಲ ಕೆಟ್ಟತನವನ್ನ ಬಿಟ್ಟು ಈ ಲೋಕದಲ್ಲಿ ದೇವರ ಮಹಿಮೆಗಾಗಿ ಸಂತೋಷವನ್ನ ಪಡುತ್ತಾ ದೇವರನ್ನ ಘನಪಡಿಸುತ್ತಾ ನಾವು ಈ ಲೋಕದಲ್ಲಿ ಜೀವಿಸಬೇಕು ಎಂಬುದಾಗಿ ನಾವು ಈ ವಾಕ್ಯ ಭಾಗದಲ್ಲಿ ನೋಡೋರಾಗಿದ್ದೇವೆ. ಹೌದು ಪ್ರಿಯರೇ, ನಾವು ನಮ್ಮ ದೇಹದಲ್ಲಿರುವಂತ ಎಲ್ಲ ಕೆಟ್ಟ ಆಲೋಚನೆಗಳನ್ನ ಬಿಟ್ಟು ದೇವರಿಂದ ಸಿಕ್ಕುವಂತ ಆಲೋಚನೆಯನ್ನು ಹೊಂದಿ ದೇವರನ್ನ ಮಹಿಮೆ ಪಡಿಸುತ್ತಾ ಈ ಲೋಕದಲ್ಲಿ ಜೀವಿಸಬೇಕು ಎಂಬುದಾಗಿ ನಾವು ಈ ವಾಕ್ಯ ಭಾಗದಲ್ಲಿ ನೋಡುವರಾಗಿದ್ದೇವೆ. ಹೌದು, ಎರಡನೆಯ ಒಂದು ವಿಷಯಕ್ಕೆ ಬರುವಾಗ ನಾವು ಯಾವುದರಿಂದ ದಾಸತ್ವದಿಂದ ಸ್ವಾತಂತ್ರ್ಯವನ್ನ ನಾವು ಹೊಂದ್ಕೊಳ್ತೇವೆ. ಹೌದು, ಕರ್ತನಾದ ಯೇಸು ಕ್ರಿಸ್ತನು ಸಹ ನಮ್ಮನ್ನ ಸ್ವತಂತ್ರವಾಗಿ ಇರಬೇಕು ಎಂಬುದಾಗಿ ಆತನ ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡಿದ್ದಾನೆ. ನಮ್ಮಲ್ಲಿ ಇರುವಂತಹ ಆ ಒಂದು ಸ್ಥಿರವಾದ ನಂಬಿಕೆ ನಿಜವೂ ನಮ್ಮಲ್ಲಿ ಇರುವುದೇ ಆದರೆ ನಾವು ಈ ಲೋಕದಲ್ಲಿ ದೇವರ ಮಹಿಮೆಗಾಗಿ ನಾವು ಜೀವಿಸಬೇಕು ಎಂಬುದಾಗಿ ದೇವರ ಒಂದು ಮಹಿಮೆ ಆಗಿದೆ. ಈ ರೀತಿಯಾಗಿ ನಾವು ದಾಸತ್ವದಿಂದ ಸ್ವಾತಂತ್ರ್ಯ ಯಾವ ರೀತಿ ಹೊಂದಬೇಕು ಎಂಬುದಾಗಿ ಒಂದು ವಾಕ್ಯವನ್ನ ಓದಿಕೊಳ್ಳೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನವನ್ನ ನೋಡಿಕೊಳ್ಳೋಣ. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ಹೌದು, ನಾವು ಇಲ್ಲಿ ವಾಕ್ಯವನ್ನ ನೋಡುವಾಗ ಕ್ರಿಸ್ತನು ನಮ್ಮನ್ನ ಸ್ವತಂತ್ರವಾಗಿ ಇರಬೇಕು, ದಾಸತ್ವದಿಂದ ನಮ್ಮನ್ನು ಬಿಡಿಸಿ ಅದನ್ನು ಕಾಯ್ಬೇಕು ಎಂಬುದಾಗಿ, ನಾವು ತಿರುಗಿ ಪಾಪವನ್ನ ಮಾಡಿ ಆ ಒಂದು ಹಿಂದೆ ಇದ್ದಂತ ಸ್ವಾತಂತ್ರ್ಯದಲ್ಲೇ ಪಾಪದ ಅಧೀನದಲ್ಲೇ ನಾವು ಜೀವಿಸಬಾರದು ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಾವು ನೋಡೋರಾಗಿದ್ದೇವೆ. ಹೌದು, ಅದು ಸ್ವಾತಂತ್ರ್ಯ ಎಂಬುದಾಗಿ ನಾವು ನೋಡುವಾಗ ಅಥವಾ ನಮ್ಮ ಪಾಪದಿಂದ ಬಿಡುಗಡೆ ಮಾಡುತ್ತದೆ, ಅಥವಾ ಪಾಪದ ಗುಲಾಮದಲ್ಲಿದ್ದರೆ ನಮ್ಮನ್ನ ದೇವರು ತಾನೇ ತನ್ನ ಸ್ವರಕ್ತದಿಂದ ತೊಳೆದುಕೊಂಡು ಈ ಲೋಕದಲ್ಲಿ ಜೀವಿಸುವ ಹಾಗೆ ನಮ್ಮನ್ನ ಮಾಡಿದ್ದಾನೆ. ಹಾಗಾದ್ರೆ ನಾವು ಈ ದಾಸತ್ವದ ನೊಗದಿಂದ ದೂರ ಇರಬೇಕು. ನಾವು ನಿಜವಾಗ್ಲು ನಮ್ಮಲ್ಲಿರುವಂತ ಎಲ್ಲ ದುರಾತ್ಮಗಳಿಂದ ಬರುವಂತಹ ಆಸೆಗಳು, ಆಕಾಂಕ್ಷೆಗಳು, ನಮ್ಮ ದೇಹದಲ್ಲಿ ನಮ್ಮ ಹೃದಯದಲ್ಲಿ ಬರುವಂತ ಎಲ್ಲ ಕೆಟ್ಟ ಯೋಚನೆಗಳಿಂದ ನಾವು ಆ ದುರಾತ್ಮನ ಸೇನೆಯಿಂದ ದೂರ ಇರಬೇಕು ಎಂಬುದಾಗಿ. ಈ ಲೋಕದಲ್ಲಿ ಅನೇಕ ಕೋಟ್ಯಾನುಕೋಟಿ ಜನರಿದ್ದಾರೆ, ಆದ್ರೆ ಅವರಲ್ಲಿ ಅನೇಕ ದುರಾತ್ಮಗಳು ಸಹ ಸುಳ್ಳು ಹೇಳುವಂತ ಕಾರ್ಯಗಳನ್ನ ಮಾಡ್ತವೆ ಎಂಬುದಾಗಿ ನಾವು ಅನೇಕ ವಾಕ್ಯಗಳಲ್ಲಿ, ಮಾಧ್ಯಮಗಳಲ್ಲಿ ನೋಡ್ತೇವೆ. ಆದ್ರೆ ಆ ಪ್ರಚೋದನೆ, ಆ ದುರಾತ್ಮಗಳು ಸಹ ಕೇಡುಗಳಿಂದ, ತೊಂದರೆಗಳಿಂದ ಈ ಲೋಕದಲ್ಲಿ ಜೀವಿಸಿ, ಆದ್ರೆ ದೇವರ ಮಕ್ಕಳಾದ ನಮಗೆ ಅದರಿಂದ ಯಾವುದೇ ತೊಂದರೆಗಳು ಆಗದ ರೀತಿಯಲ್ಲಿ ದೇವರು ನಮ್ಮನ್ನ ತನ್ನ ಅಂಗಲಿ ಚಿತ್ರಿಸಿಕೊಂಡು ನಮ್ಮನ್ನ ದಾಸತ್ವದ ನೊಗದಿಂದ ನಮ್ಮನ್ನ ಬಿಡಿಸಿ ಆತನು ಕಾಯುವಂತರಾಗಿದ್ದಾರೆ. ಯಾಕಂದ್ರೆ ನಮ್ಮ ಮನಸ್ಸಿನಲ್ಲಿ ಅನೇಕ ಕೆಟ್ಟ ಯೋಚನೆಗಳು ಬರ್ಬೋದು, ಅನೇಕ ಕಾರ್ಯಗಳು, ದುರಾತ್ಮನ ಕಾರ್ಯಗಳು ನಮ್ಮಲ್ಲಿ ಬರಬಹುದು. ಆದರೆ ದೇವರ ಮಕ್ಕಳಾದ ನಾವು ದೇವರ ಮೇಲೆ ನಂಬಿಕೆ ಇಟ್ಟು ನಾವು ಜೀವಿಸುವುದೇ ಆದರೆ, ಯಾಕಂದ್ರೆ ದೇವರು ತಾನೇ ಆತನು ನಮ್ಮನ್ನ ಎಲ್ಲ ಕೇಡಿನಿಂದ ತಪ್ಪಿಸ್ತಾನೆ, ಆ ಪಾಪದಿಂದ ನಮ್ಮನ್ನ ಬಿಡುಗಡೆ ಮಾಡ್ತಾನೆ. ಆ ಪಾಪದಿಂದ ಬಿಡುಗಡೆ ಮಾಡುವಾಗ ದೇವರ ಒಂದು ನಮ್ಮ ಮನಸ್ಸನ್ನ ದೇವರಿಗೆ ಒಪ್ಪಿಸಿಕೊಟ್ಟು ಈ ಲೋಕದಲ್ಲಿ ದೇವರ ಪ್ರೀತಿಗಾಗಿ ನಾವು ಜೀವಿಸಬೇಕು. ಅದನ್ನ ಅರ್ಥಕೊಂಡವರಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ದಾಸತ್ವದ, ಆ ಪಾಪದ ದಾಸತ್ವದಿಂದ ತಾನೇ ನಮ್ಮನ್ನ ಬಿಡಿಸುವಂತನಾಗಿದ್ದಾನೆ. ಇಲ್ಲಿ ಕ್ರಿಸ್ತನು ನಮ್ಮನ್ನ ಸ್ವತಂತ್ರದಲ್ಲಿ ಯಾವುದೇ ನಮಗೆ ದೇವರು ನಮಗೆ ಅತಿ ಉಚಿತವಾಗಿ ವರಗಳನ್ನ ಕೊಟ್ಟಿದ್ದಾನೆ. ಹೌದು, ನಾವು ಇದಕ್ಕೆ ಯಾವುದೇ ಹಣವನ್ನಾಗಲಿ ನಾವು ಯಾವುದನ್ನು ಖರ್ಚು ಮಾಡಿಲ್ಲ. ನಾವು ಕುಳಿತಲ್ಲೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ
ಒಂದು ಹೆಸರನ್ನು ಹೇಳಿ ಆತನ ಮೇಲೆ ನಂಬಿಕೆ ಇಟ್ಟು ನಾವು ಈ ಲೋಕದಲ್ಲಿ ಜೀವಿಸುವುದೇ ಆದರೆ ದೇವರಲ್ಲಿರುವಂತಹ ಒಳ್ಳೆಯ ಮನಸ್ಸು ನಮ್ಮಲ್ಲಿ ಇದ್ದವರಾಗಿ ನಾವು ಆ ದಾಸತ್ವದಿಂದ ಪಾಪದ ಗುಲಾಮಗಿರಿಯಿಂದ ನಮ್ಮನ್ನ ಆತನು ಬಿಡಿಸುವಂತನಾಗಿದ್ದಾನೆ. ಈ ರೀತಿ ಅಥವಾ ನಮ್ಮ ನಾಲಿಗೆ ಆಗ್ಬೋದು, ನಮ್ಮ ಮನಸ್ಸಾಗ್ಬೋದು, ನಮ್ಮ ಹೃದಯವನ್ನಾಗ್ಬೋದು, ನಾವು ಅದನ್ನ ಹತೋಟಿಯಲ್ಲಿ ಇಟ್ಕೊಂಡು ನಾವು ಈ ಲೋಕದಲ್ಲಿ ಜೀವಿಸ್ಬೇಕು ಎಂಬುದಾಗಿ ದೇವರ ಒಂದು ಉದ್ದೇಶ ಇರ್ತದೆ. ನಾವು ದೇವರನ್ನ ಮೆಚ್ಚಿಸುವಂತಹ ದೇವರ ಮಕ್ಕಳಾಗ್ಬೇಕು. ಈ ಲೋಕದಲ್ಲಿ ಅನೇಕ ಹಿಂಸೆಗಳು, ಕಷ್ಟಗಳು, ಸಂಕಟಗಳು ನಮ್ಗೆ ಬರಬಹುದು. ಆದ್ರೆ ದೇವರಾತ್ಮನ ಮೂಲಕ ನಾವು ಈ ಲೋಕದಲ್ಲಿ ಜೀವಿಸುವಾಗ ದೇವರು ತಾನೇ ನಮ್ಮನ್ನ ಆ ಒಂದು ಪಾಪದ ಗುಲಾಮದಿಂದ ನಮ್ಮನ್ನ ಬಿಡಿಸಿ ಉತ್ತಮ ರೀತಿಯಲ್ಲಿ ದೇವರ ಮಕ್ಕಳಾಗಿ, ದೇವರು ಯಾವ ರೀತಿಯಲ್ಲಿ ಒಂದೇ ರೀತಿ ದೇವರ ಮನಸ್ಸಲ್ಲೇ ಇರುತ್ತದೋ ಅದೇ ರೀತಿ ನಮ್ಮಲ್ಲೂ ಸಹ ಕ್ರಿಸ್ತನಲ್ಲಿರುವ ನಂಬಿಕೆ ನಮ್ಮಲ್ಲೂ ಇರಬೇಕು ಎಂಬುದಾಗಿ ಪಾಪದ ಒಂದು ಜೀವಿತದಲ್ಲಿ ಜೀವಿಸದೆ ನಾವು ಈ ಲೋಕದಲ್ಲಿ ದೇವರ ಮಹಿಮೆಗಾಗಿ ನಾವು ಜೀವಿಸ್ಬೇಕು. ದೇವರು ನಮ್ಗೆ ಎಲ್ಲ ಮನುಷ್ಯರ ಮೇಲೆ ಎಲ್ಲ ಅಧಿಕಾರವನ್ನ ಕೊಟ್ಟರು ಸಹ ನಾವು ಆತನ ಆಜ್ಞೆಯನ್ನ ಕೈಕೊಂಡು ಈ ಲೋಕದಲ್ಲಿ ಜೀವಿಸ್ಬೇಕು ಎಂಬುದಾಗಿ ನಾವು ಪಾಪದ ದಾಸತ್ವದಲ್ಲಿ ಇನ್ನೂ ಜೀವಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನೇ ಅಂಗೀಕರಿಸಿಕೊಂಡು ಆತನನ್ನ ಪರಿಪೂರ್ಣವಾಗಿ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಪ್ರಾಣದಿಂದಲೂ ದೇವರನ್ನ ಮಹಿಮೆ ಪಡಿಸ್ಬೇಕು ಎಂಬುದಾಗಿ ಆತನ ತಾನೇ ನಮ್ಮ ಎಲ್ಲ ದಾಸತ್ವದಿಂದ ಬಿಡಿಸಿ ತನ್ನ ಸ್ವಕೀಯ ಪ್ರಜೆಗಳನ್ನಾಗಿ ಈ ಲೋಕದಲ್ಲಿ ಆತನು ಇಟ್ಟಿರುವುದನ್ನು ನಾವು ನೋಡ್ತೇವೆ. ಮೂರನೇದಾಗಿ ನೋಡುವಾಗ ನಾವು ದೇವರ ಸೇವೆ ಮಾಡುವುದಕ್ಕಾಗಿ, ಆತನ ಕಾರ್ಯವನ್ನ ಮಾಡುವುದಕ್ಕಾಗಿ ಈ ಲೋಕದಲ್ಲಿ ಸ್ವತಂತ್ರರಾಗಿ ಇರಬೇಕು ಎಂಬುದಾಗಿ ನಮ್ಮನ್ನ ದೇವರು ತಾನೇ ಆರಿಸಿಕೊಂಡವರಾಗಿದ್ದಾನೆ. ಹೌದು ಪ್ರಿಯ ಸಹೋದರೇ, ಇಲ್ಲಿ ಅನೇಕ ದೇವ ಜನರು ನಾವು ದೇವರ ಸೇವೆಯನ್ನ ಮಾಡ್ತಾ ಬಂದಿದ್ದೇವೆ. ಅದು ನಮ್ಮ ಚಿತ್ತವಲ್ಲ ಅಥವಾ ಸಭೆಯ ಚಿತ್ತವಲ್ಲ, ಅದು ದೇವರ ಚಿತ್ತವಾಗಿದೆ. ದೇವರ ತಾನೇ ನಮ್ಮನ್ನ ಕರೆದು ಆತನ ಮಕ್ಕಳಾಗುವಂತಹ ಭಾಗ್ಯವನ್ನು ಕೊಟ್ಟು ಆತನ ಸೇವೆಯಲ್ಲಿ ನಾವು ದೃಢ ನಂಬಿಕೆಯಿಂದ ಈ ಲೋಕದಲ್ಲಿ ಜೀವಿಸಬೇಕು ಎಂಬುದಾಗಿ ಆತನು ನಮ್ಮನ್ನ ಕರೆದು ಸ್ವತಂತ್ರರಾಗಿ ಜೀವಿಸುವ ಹಾಗೆ ಮಾಡಿದ್ದಾನೆ. ಇದೇ ಗಲಾತ್ಯ ಪತ್ರಿಕೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 13ನೇ ವಚನವನ್ನ ನೋಡಿಕೊಳ್ಳೋಣ. ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಹೌದು, ನಾವು ಈ ಲೋಕದಲ್ಲಿ ಈ ವಾಕ್ಯದಲ್ಲಿ ನೋಡುವಾಗ ದೇವರು ನಮ್ಮನ್ನ ಕರೆದಂತ ಉದ್ದೇಶ ಸ್ವತಂತ್ರರಾಗಿ ಇರಬೇಕು ಎಂಬುದಾಗಿ ದೇವರು ಮೊದಲೇ ನಮ್ಮನ್ನ ಕರೆದಿದ್ದಾನೆ. ಯಾಕಂದ್ರೆ ಜಗದೋತ್ಪತ್ತಿಗೂ ಮೊದಲೇ ದೇವರು ತಾಯಿಯ ಗರ್ಭದಲ್ಲಿ ಇರುವಾಗಲೇ ದೇವರು ನಮ್ಮನ್ನ ಕರೆದಿದ್ದಾನೆ. ಯಾಕೆ ದೇವರು ನಮ್ಮನ್ನ ಕರೆದಿದ್ದಾನೆ? ದೇವರ ಸೇವೆಗಾಗಿ, ದೇವರನ್ನ ಮಹಿಮೆ ಪಡಿಸಲಿಕ್ಕೋಸ್ಕರ ನಾವು ಈ ಲೋಕದಲ್ಲಿ ಜೀವಿಸ್ಬೇಕು ಎಂಬುದಾಗಿ. ಹೌದು, ದೇವರನ್ನ ಆತನ ಅಂಗೀಕರಿಸಿದಂತ ಮಕ್ಕಳಾದ ನಾವು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸ್ಬೇಕು ಎಂಬುದಾಗಿ ನೋಡುವಾಗ ಶರೀರದ ಸ್ವಭಾವಕ್ಕೆ ಆಸ್ಪದವನ್ನು ಕೊಡದೆ ಒಬ್ಬರಿಗೊಬ್ಬರು ಪ್ರೀತಿಸುತ್ತಾ, ಸಭೆಯನ್ನ ಪ್ರೀತಿಸುತ್ತಾ, ಸಭೆಯಲ್ಲಿರುವಂತಹ ದೇವ ಜನರನ್ನ, ಸೇವಕರನ್ನ ಪ್ರೀತಿಸುತ್ತಾ ನಾವು ಈ ಲೋಕದಲ್ಲಿ ಆತನ ಮಹಿಮೆಗಾಗಿ ಜೀವಿಸ್ಬೇಕು ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ನೋಡುವರಾಗಿದ್ದೇವೆ. ಹೌದು, ಆತನು ನಮ್ಮನ್ನ ಕರೆದಂತ ಉದ್ದೇಶ, ಯಾರು ಇನ್ನೂ ಕರ್ತನಾದ ಯೇಸು ಕ್ರಿಸ್ತನನ್ನ ಅರಿಯದೇ ಇದ್ದಾರೋ ಅಥವಾ ಆತನ ಹೆಸರಿನ ಮೇಲೆ ನಂಬಿಕೆ ಇಲ್ಲದೆ ಇದ್ದಾರೋ ಅಂತವರನ್ನ ಕರ್ತನ ಒಂದು ಹೆಸರಿನ ಮೇಲೆ ನಾವು ದೇವರನ್ನ ಅವ್ರು ಕಂಡುಕೊಳ್ಳುವ ಹಾಗೆ ಮಾಡುವುದಕ್ಕೋಸ್ಕರ ಆತನು ನಮ್ಮನ್ನ ಸೇವೆ ಮಾಡುವುದರ ಮೂಲಕ ಸ್ವತಂತ್ರರಾಗಿ ಮಾಡಿದ್ದಾನೆ. ಹೌದು ಪ್ರಿಯ ಸಹೋದರೇ, ಅದು ಸೇವೆ ಮಾಡುವುದು ನಮ್ಮ ಒಂದು ವಿವೇಚನೆ ಅಲ್ಲ. ದೇವರ ಯಾವ ರೀತಿಯಲ್ಲಿ ದೇವರು ಪರಿಶುದ್ಧರಾಗಿ ಈ ಲೋಕದಲ್ಲಿ ಜೀವಿಸಿದರೋ ಅದೇ ರೀತಿಯಲ್ಲಿ ನಾವು ಸಹ ಪರಿಶುದ್ಧರಾಗಿ ಸೇವೆಯನ್ನ ಮಾಡಬೇಕು ಎಂಬುದಾಗಿ ದೇವರ ಒಂದು ಉದ್ದೇಶ ಆಗಿರುತ್ತೆ. ಹೌದು, ನಾವು ದೇವರ
ಪರಿಶುದ್ಧರಾಗಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ಆತನು ನಮಗೆ ಯಾವ ರೀತಿಯಲ್ಲಿ ದೇವರ ಅನೇಕ ಸೇವಕರುಗಳು ಮತ್ತೆ ಸತ್ಯವೇದದಲ್ಲಿ ಅನೇಕ ವಿಷಯಗಳನ್ನ ನಾವು ನೋಡ್ತೀವಿ. ಅಲ್ಲಿ ಆ ಈಗ ಉದಾಹರಣೆಯಾಗಿ ನಾವು ಇಲ್ಲಿ ನೋಡುವಾಗ ಆತನು ಬಾಲಕನಾಗಿದ್ರು ಸಹ ದೇವರಿಗೆ ತನ್ನನ್ನ ತಾನು ಒಪ್ಪಿಸಿಕೊಟ್ಟಾಗ ಆತನು ದೇವರ ಇಚ್ಛೆಯ ಪ್ರಕಾರವಾಗಿ ಆತನು ತನ್ನ ಮಹಿಮೆಯನ್ನ ಹೊಂದಿದನು ಎಂಬುದಾಗಿ ನೋಡ್ತೀವಿ. ಹೌದು, ಅಣ್ಣಳಿಗೆ ಮಕ್ಕಳಲ್ಲಿ ಇಲ್ಲದೆ ಇದ್ದಾಗ ಅವಳು ಪ್ರಾರ್ಥನೆಯನ್ನ ಮಾಡಿ ಒಂದು ಮಗುವನ್ನ ಪಡೆದ ಮೇಲೆ ಆ ಮಗುವನ್ನ ಅವರು ದೇವರ ಸನ್ನಿಧಾನಕ್ಕೆ ಕೊಡುವರಾಗಿ ಒಪ್ಪಿಸಿಕೊಟ್ಟ ನಾವು ನೋಡ್ತೀವಿ. ಹೌದು, ಅವಳ ಮಾತಿನಂತೆ ಅವಳು ಸ್ವತಂತ್ರವಾಗಿ ನಾನು ದೇವರಿಗೆ ಸೇವೆಗೋಸ್ಕರ ಈ ಮಗುವನ್ನ ನಿಲ್ಲಿಸ್ತೀನಿ ಎಂಬುದಾಗಿ ತನ್ನ ಮನಸ್ಸಿನಲ್ಲಿ ಆಲೋಚನೆಯ ಪ್ರಕಾರ ಆ ಮಗುವನ್ನ ಅವಳು ದೇವರ ಕೈಗೆ ಒಪ್ಪಿಸಿಕೊಟ್ಟ ನೋಡ್ತೀವಿ. ಆಮೇಲೆ ನಂತರ ಏನೇನು ಆಯ್ತು ಅನ್ನೋದನ್ನ ನಾವು ವಾಕ್ಯದಲ್ಲಿ ನೋಡ್ತಾ ಬರ್ತೀವಿ. ಹೌದು, ಈ ಲೋಕದಲ್ಲಿ ಆ ಪಾಪದ ಜೀವಿತದಲ್ಲಿ ಜೀವಿಸಿದಂತ ಸಮುವೇಲನು ಪಾಪದ ಸೋಂಕಿನ ಮಧ್ಯದಲ್ಲಿ ಇದ್ದಾಗಲೂ ಸಹ ಅದನ್ನು ಪರಿಶುದ್ಧರಾಗಿ ಜೀವಿಸುವುದನ್ನ ನಾವು ನೋಡ್ತೇವೆ. ಅಲ್ಲಿ ಆ ಏಲಿಯನ ಮಕ್ಕಳು ದುಷ್ಟ ಕಾರ್ಯಗಳನ್ನ ಮಾಡಿ, ಕೆಟ್ಟ ಕಾರ್ಯಗಳನ್ನ ಮಾಡಿ, ಆ ದೇವದರ್ಶನ ಗುಡಾರದಲ್ಲಿ ಪಾಪದ ಕಾರ್ಯಗಳನ್ನ ಮಾಡ್ತಾ ಬಂದಾಗ ಅವರು ದೇವರಿಂದ ತಿರಸ್ಕಾರವನ್ನ ಹೊಂದದನ್ನ ನೋಡ್ತೇವೆ. ದೇವರಿಂದ ತಿರಸ್ಕಾರ ಹೊಂದಿದ್ದರಿಂದ ಅಲ್ಲಿ ಬಾಲಕನಾದ ಸಮುವೇಲನ ಮೇಲೆ ದೇವರ ದಯೆ ದೊರಕಿತು. ನೋಡಿ, ಅಲ್ಲಿ ಅವರು ಪಾಪವನ್ನ ಮಾಡೋದ್ರಿಂದ ಇಲ್ಲಿ ನಾವೇನ್ ಮಾಡ್ತೀವಿ, ಅದು ದೇವರ ನಿಯಮ. ಯಾಕಂದ್ರೆ ದೇವರು ನಮ್ಮನ್ನ ಕರೆದಿದ್ದಾನೆ. ಅದೇ ರೀತಿಲಿ ಸಮುವೇಲನು ಸಹ ಇವರ ಪಾಪದ ಜೀವಿತದಿಂದ ಅದನ್ನು ದೇವರ ಕೃಪೆ ಸೊಲೊಮೋನನ ಮೇಲೆ ದೊರೆಯಿತು ಎಂಬುದಾಗಿ ನೋಡ್ತೇವೆ. ಆತನು ಬಾಲಕನಾದ್ರೂ ಸಹ ಅದು ದೇವರ ಕೈಗೆ ಒಪ್ಪಿಸನಾದ್ರಿಂದ ಸಣ್ಣ ಪ್ರಾಯದಲ್ಲೇ ಆತನು ಎಪೋದ್ ಎಂಬ ಒಂದು ನಾರು ಮಡಿಯನ್ನ ಉಟ್ಟುಕೊಂಡು ದೇವರ ಸೇವೆಯನ್ನ ಮಾಡುದು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಯಾಕೆ ಅಲ್ಲಿ ಅದು ದೇವರ ಚಿತ್ತವಾಗಿತ್ತು. ದೇವರ ಕೃಪೆ ಅವನ ಮೇಲೆ ಇದ್ದರಿಂದ ಆತನ ಚಿಕ್ಕ ಪ್ರಾಯದಲ್ಲೇ ದೇವರ ಸೇವೆಗೆ ಹಚ್ಕೊಂಡು, ಅದೇ ರೀತಿಲಿ ನಾವುಗಳು ಸಹ ಈ ಲೋಕದಲ್ಲಿ ದೇವರ ಸೇವೆಯಲ್ಲಿ ನಾವು ಆ ಚಿಕ್ಕ ಬಾಲಕನಾದ ಸಮುವೇಲನು ದೇವರ ದಯೆ ಯಾವ ರೀತಿ ದೊರೆಯಿತೋ ಅದೇ ರೀತಿ ನಾವುಗಳು ಸಹ ಕೃಪೆಯನ್ನ ಹೊಂದಿ ದೇವರ ದಯೆಯನ್ನು ಹೊಂದಿ ದೇವರ ಸೇವೆಯಲ್ಲಿ ನಿಷ್ಠೆಯಿಂದ ನಾವು ಮಾಡುವುದಾದ್ರೆ ದೇವರಿಂದ ನಮಗೆ ಅನೇಕ ಬಹುಮಾನಗಳು ನಮಗೆ ಸಿಗ್ತವೆ ಎಂಬುದಾಗಿ ನೋಡ್ತೇವೆ. ಹೌದು, ಆತನು ದೇವರ ಕೈಯಲ್ಲಿ ಬೆಳೆಯುತ್ತಾ ದೇವರ ಒಂದಿಗೆ ಆತನು ನಡೆಯುತ್ತಾ ಆತನ ನುಡಿಗಳನ್ನ ಆತನ ಪ್ರವಾದಗಳನ್ನ ಕೇಳಿಸಿಕೊಂಡು ಆತನು ಜೀವಿಸ್ತಾನೆ ಎಂಬುದಾಗಿ ನೋಡ್ತೇವೆ. ಅಲ್ಲಿ ಆ ಯೆಹೋವ ದೇವರು ತಾನೇ ಆತನ ಜೊತೆಗೆ ಇದ್ದದ್ರಿಂದ ಅಲ್ಲಿ ಅವನು ಏನ್ ಮಾಡ್ತಾನೆ, ಪ್ರವಾದಿಯಾಗಿ ಆ ಪ್ರವಾದನೆಗಳು ಎಂದಿಗೂ ಸಹ ಅನೇಕ ಅರ್ಥಗಳನ್ನ ಆತನು ಹೇಳುತ್ತಾ ದೇವರ ಸೇವೆಯಲ್ಲಿ ಆತನ ಆ ಸಣ್ಣ ಪ್ರಾಯದ ಹಿಡಿದು ಮುಪ್ಪಿನವರೆಗೂ ದೇವರ ಸೇವೆಯಲ್ಲಿ ನಂಬಿಗಸ್ತನಾದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಾವು ಎಷ್ಟೋ ಜನರು ನಾವು ಈ ಮಾಧ್ಯಮದ ಮೂಲಕ ಕೂಡಿ ಬಂದಿದ್ದೇವೆ. ಹೌದು, ಅನೇಕ ಜನರು ದೇವರ ಸೇವೆಯಲ್ಲಿ ದೇವರ ಇಚ್ಛೆಯಂತೆ ನಡೆಯದೆ ನಮ್ಮ ಮನಸ್ಸಿನ ಇಚ್ಛೆಯ ಪ್ರಕಾರ ನಾವು ನಡೆಯುವುದೇ ಆದರೆ ನಾವು ಈ ಲೋಕದಲ್ಲಿ ಇನ್ನೂ ಸಹ ಶರೀರ ಸ್ವಭಾವದ ಅಧೀನಕ್ಕೆ ನಾವು ಒಳಗಾಗಿದ್ದೇವೆ. ದೇವರನ್ನ ಮಹಿಮೆ ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ನಿಜವಾಗ್ಲೂ ದೇವರ ಕೃಪೆ ಇರುವುದೇ ಆದರೆ ಅಥವಾ ದೇವರ ದಯೆ ನಮ್ಮಲ್ಲಿ ಇರುವುದೇ ಆದ ಪಕ್ಷದಲ್ಲಿ ನಾವು ಕರ್ತನಾದ ಯೇಸು ಕ್ರಿಸ್ತನ ನಂಬಿಗಸ್ತರಾಗಿ, ಹೌದು ಬರೆಯಾದ ನಂಬಿಗಸ್ತರಾಗಿ ನಾವು ಈ ಲೋಕದಲ್ಲಿ ನಾವು ಓಡುವಂತ ಓಟವನ್ನ ಸ್ಥಿರಚಿತ್ತದಿಂದ ಓಡುವಾಗ ದೇವರು ನಮಗೆ ಬಹುಮಾನಗಳನ್ನ ಸಿದ್ಧ ಮಾಡ್ತಾನೆ ಎಂಬುದಾಗಿ ನಾವು ಈ ವಾಕ್ಯಗಳಲ್ಲಿ ನಾವು ನೋಡುವನಾಗಿದ್ದೇವೆ. ಹೌದು, ಆತನು ಆ ಚಿಕ್ಕ ಪ್ರಾಯದಲ್ಲಿ, ಯಾಕಂದ್ರೆ ಆತನು ದೇವರ ಕೈಯಲ್ಲಿ ಬೆಳೆದಾದ್ರಿಂದ ಆತನು ಅನೇಕ ಕಷ್ಟಕರವಾದಂತಹ ದೈವೋಕ್ತಿಗಳನ್ನ ದೇವ ದರ್ಶನಗಳನ್ನ ಹೇಳುತ್ತಾ ಅಲ್ಲಿ ಆ ವೃದ್ಧನಾದ ಎಲಿಯನ ಕಣ್ಣುಗಳು ಮೊಬ್ಬಾಗಿ ಅನೇಕ ಕಷ್ಟ ಸಂದರ್ಭಗಳಲ್ಲಿ ಸೇವೆ ಮಾಡಲಿಕ್ಕೆ
ಅದರಿಂದ ಸಂದರ್ಭದಲ್ಲೂ ಸಹ ದೇವರು ಅವನ ಜೊತೆಯಲ್ಲಿ ಇದ್ದಾಗ ಆತನ ಏನ್ ಮಾಡ್ತಾನೆ, ಎಲ್ಲವನ್ನ ದೇವರ ಚಿತ್ತದ ಪ್ರಕಾರವಾಗಿ ಆತನು ನಡೆದ ಎಂಬುದಾಗಿ ನಾವು ನೋಡ್ತೇವೆ. ಯಾಕಂದ್ರೆ ಅವನು ದೇವರ ವಾಕ್ಯದಿಂದ ತುಂಬಿದವನಾಗಿ ಆತನ ಸೇವೆಯನ್ನ ಮಾಡಿದ ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ದೇವರ ದೈವೋಕ್ತಿಗಳನ್ನ ಆತನು ತಿಳಿಸುವಂತಹ ಜ್ಞಾನವನ್ನ ಆತನು ಹೊಂದಿದ. ಈ ರೀತಿಯಾಗಿ ಆತನ ದರ್ಶನಗಳು ಆತನಿಗೆ ಬೀಳ್ತಾ ಬಂದವು. ನಿಜವಾಗ್ಲು ಅದು ನಾವು ಅವನ ಸಮೂಹೇಲನು ಯಾಜಕನಾಗಿ ಸೇವೆಯನ್ನ ಮಾಡಿ ಅತಿ ಚಿಕ್ಕ ಪ್ರಾಯದಲ್ಲಿಯೇ ಅನೇಕ ಯಾಜಕ ಸೇವೆಯನ್ನ ಮಾಡ್ತಾ ಆ ಸೇವೆಯಲ್ಲಿ ಪಾಪಿಗಳಾದಂತಹ ಜನರನ್ನ ಪಾಪದ ನಿವಾರಣೆಗೋಸ್ಕರ ದೇವರ ಮುಂದೆ ಆತನು ನಿಂತು ಅನೇಕ ಕಾರ್ಯಗಳನ್ನ ಮಾಡುವಾಗ ಇಂದಿನ ದಿನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟು ಆತನ ಪರಿಶುದ್ಧವಾದ ರಕ್ತದಿಂದ ನಮ್ಮನ್ನು ತೊಳೆದುಕೊಂಡದ ಮಕ್ಕಳಾದ ನಾವು ನಮ್ಮ ಸೇವೆ ಯಾವ ರೀತಿಯ ಇದೆ. ಹೌದು, ಸಮುವೇಲನು ಆ ಚಿಕ್ಕ ಪ್ರಾಯದಲ್ಲಿ ದೇವರ ಕೈಯಲ್ಲಿ ಚಿತ್ರಿಸಿಕೊಂಡು ಆತನ ಕೃಪೆಯಿಂದ ಆತನು ಜೀವಿಸ್ತಾ ಇದ್ದಾಗ ಆತನು ದೇವರಿಂದ ಕೃಪಾ ಆಶೀರ್ವಾದವನ್ನ ಹೊಂದಿದನು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಈ ರೀತಿ ವಾಕ್ಯವು ದೇವರು ನಮ್ಮನ್ನ ಸ್ವತಂತ್ರರಾಗಿ ಈ ಲೋಕದಲ್ಲಿ ಮಾಡುವುದಕ್ಕೋಸ್ಕರ ಆತನು ನಮ್ಮನ್ನ ಪಾಪದಿಂದ ಬಿಡಿಸಿ ರಕ್ಷಣೆ ಎಂಬುದಾಗಿ ನೋಡ್ತೇವೆ. ಹೌದು, ನಾವು ದೇವರು ನಮ್ಮನ್ನ ಕರೆದಂತ ಉದ್ದೇಶ ದೇವರ ಸೇವೆಗೋಸ್ಕರ. ದೇವರ ಸೇವೆಯನ್ನ ನಾವು ಈ ಲೋಕದಲ್ಲಿ ಆತನ ಹೆಸರಲ್ಲಿ ಮಾಡುವಾಗ ನಮ್ಗೆ ಅನೇಕ ಜಯವನ್ನ ನಮ್ಗೆ ದೇವರು ತಾನೇ ಕೊಡ್ತಾನೆ. ಹೌದು, ನಾವು ಸ್ವತಂತ್ರರಾಗಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಾವು ಸೇವೆಯನ್ನ ಮಾಡುವುದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನ ಮೇಲೆ. ಆತನು ಸೇವೆ ಮಾಡುವುದಕ್ಕೋಸ್ಕರ ನಮ್ಮ ದೇವರು ಈ ಲೋಕಕ್ಕೆ ಬಂದಂತ ಉದ್ದೇಶ ಆತನು ಸೇವೆ ಮಾಡಿಸಿಕೊಳ್ಳಕ್ಕಾಗಿ ಬರಲಿಲ್ಲ. ಆತನು ಸೇವೆಯನ್ನ ಮಾಡುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು. ಹೌದು, ಆ ಒಂದು ತನ್ನನ್ನ ಆ ಶಿಲುಬೆಯ ಕಂಬಕ್ಕೆ ಒಪ್ಪಿಸಿಕೊಡುವಂತ ಸಮಯದಲ್ಲೂ ಸಹ ದೇವರು ತನ್ನನ್ನ ತಗ್ಗಿಸಿಕೊಂಡಂತ ನಾವು ನೋಡ್ತೇವೆ. ಅಲ್ಲಿ ಶಿಷ್ಯರ ಕಾಲುಗಳನ್ನು ಸಹ ತೊಳೆದು ಆತನು ಸೇವೆ ಮಾಡಿ ಎಂಬುದಾಗಿ ನಮಗೆ ವಾಕ್ಯದಲ್ಲಿ ನೋಡ್ತೇವೆ. ನಾವು ಈ ಲೋಕದಲ್ಲಿ ಇರುವುಗಳನ್ನ ಪ್ರೀತಿಸಿದರೆ ದೇವರ ಒಂದು ಪ್ರೀತಿಯ ಅನ್ಯೋನ್ಯತೆಯಲ್ಲಿ ನಾವು ಈ ಲೋಕದಲ್ಲಿ ನಾವು ಜೀವಿಸುವಾಗ ಆತನ ಮಕ್ಕಳಾಗಿ ಆತನ ಸೇವೆಯನ್ನ ಮಾಡ್ಲಿಕ್ಕೆ ನಾವು ಕರೆಯಲ್ಪಟ್ಟವರಾಗಿದ್ದೇವೆ. ಹೌದು, ನಾ ಪ್ರಿಯ ಸಹೋದರೇ, ನಾವು ಆತನು ಮಾಡಿದ ಹಾಗೆ ನಾವು ಪ್ರೀತಿಯಿಂದ ಸೇವೆಯನ್ನ ಮಾಡಬೇಕು. ಆ ಸೇವೆಯನ್ನ ಮಾಡ್ಲಿಕ್ಕೆ ನಾವು ಕರೆಯಲ್ಪಟ್ಟಿದ್ದೇವೆ. ತಾಯಿಯ ಗರ್ಭದಲ್ಲಿರುವಾಗಲೇ ನಾವು ಆ ಒಂದು ದೇವರ ಪ್ರೀತಿಯ ದೇವರ ಚಿತ್ತದಲ್ಲಿ ಇರಬೇಕು ಎಂಬುದಾಗಿ ದೇವರು ನಮ್ಮನ್ನ ಆರಿಸಿಕೊಂಡು ಈ ಲೋಕದಲ್ಲಿ ಆತನ ಸೇವೆ ಮಾಡ್ಲಿಕ್ಕಾಗಿ ನಮ್ಮನ್ನ ಇಟ್ಟಿದ್ದಾನೆ. ಇದು ನಮ್ಮ ಒಂದು ಜವಾಬ್ದಾರಿ ರೀತಿ ಆಗಿರ್ತದೆ. ಯಾಕೆಂದ್ರೆ ನಾವು ಕರ್ತನಾದ ಯೇಸು ಕ್ರಿಸ್ತನ ಕಂಡುಕೊಂಡ್ಮೇಲೆ ನಮ್ಮ ಕೆಲಸ ಇತರರಿಗೆ ದೇವರ ವಾಕ್ಯವನ್ನ ಹೇಳಿ, ಅದು ದೇವರ ವಾಕ್ಯವನ್ನ ಸಾರಿ ಅನೇಕ ಮನುಷ್ಯರನ್ನ ಈ ಲೋಕದಲ್ಲಿ ರಕ್ಷಣೆಯ ಮಾರ್ಗಕ್ಕೆ ತರಬೇಕೆಂಬುದಾಗಿ ದೇವರು ನಮ್ಮನ್ನ ಸೇವೆ ಮಾಡ್ಲಿಕ್ಕಾಗಿ ನಮ್ಮನ್ನ ಈ ಲೋಕದಲ್ಲಿ ಕರೆದಿದ್ದಾನೆ. ಹೌದು, ನಾವು ದೇವರಿಗೋಸ್ಕರ ನಾವು ವಾಕ್ಯವನ್ನು ಓದುತ್ತಾ ಹಾಡುಗಳನ್ನ ಆಡುತ್ತಾ ದೇವರನ್ನ ಮಹಿಮೆ ಪಡಿಸುತ್ತಾ ಕರ್ತನ ಸೇವೆಯಲ್ಲಿ ನಾವು ಜೀವಿಸ್ಬೇಕು ಎಂಬುದಾಗಿ ನಾವು ಇಲ್ಲಿ ವಾಕ್ಯಗಳಲ್ಲಿ ನಾವು ನೋಡೋರಾಗಿದ್ದೇವೆ. ಹೌದು, ಕರ್ತನು ನಾವು ಇನ್ನೊಂದು ವಾಕ್ಯವನ್ನ ನೋಡಿಕೊಳ್ಳೋಣ. ನಾವು ಸೇವೆ ಮಾಡುವುದಾಗಿದ್ರೆ ದೇವರನ್ನ ಹಿಂದೆ ಬರ್ಲಿ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಾಗ ಯೋಹಾನ್ ಬರೆದ ಸುವಾರ್ತೆ 12ನೇ ಅಧ್ಯಾಯ 15ನೇ ವಚನವನ್ನು ನೋಡ್ಕೊಳ್ಳೋಣ. ಒಂದು ಯೋಹಾನ 2 ಒಂದನೇ ಯೋಹಾನ 2ನೇ ಅಧ್ಯಾಯ 15ನೇ ವಚನವನ್ನ ಲೋಕವನ್ನಾಗಲಿ ಲೋಕದಲ್ಲಿರುವವನುಗಳನ್ನಾಗಲಿ ಪ್ರೀತಿಸಬೇಡ್ರಿ. ಯಾವನಾದ್ರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ. ಥ್ಯಾಂಕ್ ಯು. ಹೌದು, ನಾವು ಈ ಲೋಕದಲ್ಲಿ ನಮಗೆ ಎಷ್ಟೋ
ಯೋಜನೆಗಳು, ದೇವರ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿರುವಾಗ ನಾವು ಈ ಲೋಕದ ಆಸೆ ಆಕಾಂಕ್ಷೆಗಳನ್ನ ಬಿಟ್ಟು ದೇವರಿಂದ ಸಿಗುವಂತಹ ದೇವರು ನಮಗೆ ಕೊಡುವಂತಹ ಆಲೋಚನೆ ಪ್ರಕಾರ ನಾವು ನಡೆಯಬೇಕು ಎಂಬುದಾಗಿ ನಾವು ಈ ಲೋಕದಲ್ಲಿ ಈ ವಾಕ್ಯದಲ್ಲಿ ನೋಡೋರಾಗಿದ್ದೇವೆ. ಹೌದು, ಈ ದೇವರ ಮಹಿಮೆಗಾಗಿ ನಾವು ಜೀವಿಸುವುದೇ ಆದರೆ ಈ ಲೋಕದ ಆಸೆ ಆಕಾಂಕ್ಷೆಗಳೇನು, ನಾವು ಈ ಲೋಕದಲ್ಲಿ ಯಾವ ರೀತಿ ಜೀವಿಸಬೇಕು, ಯಾವ ರೀತಿಯಲ್ಲಿ ನಾವು ಈ ಲೋಕದಲ್ಲಿ ಮನುಷ್ಯರ ಒಳಗಡೆ ಪಾಪದ ಜೀವಿತದಲ್ಲಿ ಇದ್ದಾಗೂ ಸಹ ಪ್ರತ್ಯೇಕಿಸಲ್ಪಟ್ಟಂತ ನಾವು ದೇವರಿಂದ ಸಿಕ್ಕುವಂತ ಆಶೀರ್ವಾದವನ್ನು ಹೊಂದಿ ದೇವರ ಸೇವೆಗೆ ನಾವು ಶಕ್ತರಾಗಿ ಈ ಲೋಕದಲ್ಲಿ ಜೀವಿಸಬೇಕು. ಆಗ ಮಾತ್ರ ನಮಗೆ ಅನೇಕ ಬಹುಮಾನಗಳು ದೇವರಿಂದ ಸಿಗ್ತದೆ. ನಾವು ಈ ಲೋಕದಲ್ಲಿ ಸೇವೆ ಮಾಡುವಾಗ ಮನುಷ್ಯರನ್ನ ಮೆಚ್ಚಿಸುವಂತ ಸೇವೆ ಆಗಿರದೆ, ಅಥವಾ ಈ ಲೋಕ ನಮಗೆ ಕೊಡುವಂತಹ ಅನೇಕ ಹೊಗಳಿಕೆಗಳಾಗ್ಬೋದು, ಬಹುಮಾನಗಳಾಗ್ಬೋದು, ನಾವು ಅದನ್ನ ಇಚ್ಛೆ ಪಡದೆ ದೇವರ ಮಹಿಮೆಗೋಸ್ಕರ, ದೇವರ ಸೇವೆಗೋಸ್ಕರ ನಾವು ನಿಜವಾಗ್ಲೂ ಸಹ ದೇವರ ನಂಬಿಗಸ್ತರಾಗಿ ನಾವು ಜೀವಿಸುವಾಗ ನಮ್ಮನ್ನ ಆತನ ಏನ್ ಮಾಡ್ತಾನೆ, ಆ ಒಂದು ಬಹುಮಾನಗಳನ್ನ ಆತ ನಮ್ಗೆ ಸಿದ್ಧ ಮಾಡುವಂತನಾಗಿದ್ದಾನೆ. ನಾವು ನಿಜವಾಗ್ಲೂ ಸಹ ದೇವರನ್ನ ಮೆಚ್ಚಿಸುವಂತಹ ಸೇವೆ ಮಾಡುವಾಗ ನಮ್ಗೆ ವಿಶೇಷವಾಗಿ ದೇವರ ಪ್ರೀತಿ, ಆತನ ಪ್ರಭಾವ ಮತ್ತು ನಾವು ದೇವರನ್ನ ತಗ್ಗಿಸಿಕೊಂಡು ನಮಗೋಸ್ಕರ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಆ ಮರಣ ಕಂಬವನ್ನ ಏರಿ ಆ ತಗ್ಗಿಸಿಕೊಳ್ಳುವಷ್ಟು ವಿಧೇನಾದ ಪ್ರಕಾರ ನಾವುಗಳು ಸಹ ಈ ಲೋಕದಲ್ಲಿ ದೇವರ ಒಂದು ಮಹಿಮೆಗೋಸ್ಕರ ಎಲ್ಲವನ್ನ ತಾಳಿಕೊಂಡು ಈ ಲೋಕದಲ್ಲಿ ನಮ್ಮ ಮನಸ್ಸಲ್ಲಿ ಬರುವಂತ ಎಲ್ಲ ಕೆಟ್ಟ ಆಲೋಚನೆಗಳನ್ನ ಬಿಟ್ಟು ದೇವರ ಮಹಿಮೆಗಾಗಿ ದೇವರು ಮೆಚ್ಚಿಸುವಂತ ಸೇವೆಯನ್ನ ಮಾಡಬೇಕು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವರಾಗಿದ್ದೇವೆ. ಹೌದು, ನಾವು ಈ ದಿನದಲ್ಲಿ ನಾವು ಸ್ವತಂತ್ರರಾಗಿ ನಾವು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸಬೇಕು ಎಂಬುದಾಗಿ ಆತ್ಮಿಕವಾದಂತಹ ಸ್ವಾತಂತ್ರ್ಯ ಯಾವುದು, ಆತ್ಮಿಕವಾಗಿರುವಂತಹ ಸ್ವಾತಂತ್ರ್ಯ ಯಾವುದು, ಮತ್ತೆ ಲೋಕದಲ್ಲಿ ಸಿಗುವಂತ ರೀತಿಯ ಸ್ವಾತಂತ್ರ್ಯ ಯಾವುದು ಎಂಬುದಾಗಿ ನಾವು ನೋಡ್ತಾ ಬಂದ ಹಾಗೆ ನಾವು ಕೆಟ್ಟತನದಿಂದ ಸ್ವಾತಂತ್ರ್ಯವನ್ನ ಪಡೆದುಕೊಂಡು ದೇವರ ಮಹಿಮೆಗಾಗಿ ಆತನ ಯಾವಾಗಲೂ ಸ್ತುತಿಸಬೇಕು, ಆತನ ಕೊಂಡಾಡ್ಬೇಕು ಎಂಬುದಾಗಿ ನಾವು ಮೊದಲನೇ ವಿಷಯವನ್ನ ಕಲಿತಾ ಬಂದು, ಅದೇ ರೀತಿಯಲ್ಲಿ ದಾಸತ್ವದಿಂದ ಬಿಡುಗಡೆ ಹೊಂದುವರಾಗಿ ದೇವರ ಚಿತ್ತದಲ್ಲಿ ನಾವು ನಡೆಯಬೇಕು ಎಂಬುದಾಗಿ ಎರಡನೇ ವಿಷಯವನ್ನ ಕಲಿತಾ ಬಂದು, ಮೂರನೇ ವಿಷಯದಲ್ಲಿ ದೇವರ ಸೇವೆ ಮಾಡ್ಲಿಕ್ಕಾಗಿ ನಮ್ಮನ್ನ ಆತನು ಕರೆದಂತ ಉದ್ದೇಶ ದೇವರ ಮಹಿಮೆಗಾಗಿ ನಾವು ಜೀವಿಸಬೇಕು ಎಂಬುದಾಗಿ ಮನುಷ್ಯರ ಆಲೋಚನೆಯಂತೆ ನಡೆಯದೆ ದೇವರ ಪರಿಶುದ್ಧಾತ್ಮನ ಚಿತ್ತಾನುಸಾರವಾಗಿ ನಾವು ನಡೆಯಬೇಕು ಎಂಬುದಾಗಿ, ಆತನ ಸೇವೆಯಲ್ಲಿ ಕಾರ್ಯವನ್ನ ಮಾಡಬೇಕು ಎಂಬುದಾಗಿ ಈ 3-4 ವಿಷಯಗಳನ್ನ ನಾವು ಕಲಿತಾ ಬಂದಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ತಾನೇ ಕೊಟ್ಟಂತ ಈ ವಾಕ್ಯಕ್ಕಾಗಿ ಮತ್ತು ಈ ಒಂದು ಮಾಧ್ಯಮದ ವಾಕ್ಯವನ್ನು ಹಂಚಲಿಕ್ಕೆ ಸಹಾಯ ಮಾಡಿದಂತ ಎಲ್ಲ ದೇವಜನ ಸಹ ಕ್ರಿಸ್ತನ ಹೆಸರು ವಂದಿಸ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್.